ಹಾಕೊಟ್ರೆ ಮಗನಿಗೆ ನನಗೆ ಹೆಂಗಾಗುತ್ತೆ? ಏನೇನಿಲ್ಲ ವೆಹಿಕಲ್ ಓಡಿಸ್ಬೇಕಾದ್ರೆ ಮಾತಾಡಬಾರ್ದು. ಹೌದಾ? ಓಕೆಪ್ಪ, ಆಯ್ತು, ಗೊತ್ತಾಯ್ತಲ್ಲ. ವೆಹಿಕಲ್ ಓಡಿಸ್ಬೇಕಾದ್ರೆ ಮಾತಾಡಲ್ಲ. ಒಂದೇ ಸಮಯದಲ್ಲಿ ಒಂದೇ ಕಾರ್ಯ ಮಾಡಬೇಕು, ಅಟ್ ಎ ಟೈಮ್ ಒಂದೇ ಕೆಲಸ ಮಾಡಬೇಕು, ಎರಡೆರಡು ಮೂರು ಮಾಡಬಾರ್ದು. ಎಸ್, ದೀಕ್ಷಾ ಬರೋದು ಸ್ವಲ್ಪ ಲೇಟ್ ಆಯಿತು, ಒಂದು 25-30 ನಿಮಿಷ ಲೇಟ್ ಆಗಿದೆ ಹೊರಡೋದು. ಸೊ ಈಗ ಹೊರಟಿದ್ದೀನಿ. ಈಗ ಅಪ್ಪಾಜಿ ಅಮ್ಮ ಅಲ್ಲಿ ಕಾಯ್ತಿರ್ತಾರೆ. ಅಪ್ಪಾಜಿ ಬರಲ್ವಂತ? ಓಕೆ, ಚಿಕ್ಕ ಮಗ ಮತ್ತೆ ಅತ್ತೆ ಇಬ್ರು ಬರ್ತಿದ್ದಾರೆ, ಚಿರು ಮತ್ತೆ ಅಮ್ಮ. ಹೋಗಿ ಪಿಕ್ ಮಾಡಿಕೊಂಡು ಹೊರಡೋದೇನೆ. ಜಯನಗರ ಕಾಂಪ್ಲೆಕ್ಸ್ಗೆ ಫಸ್ಟ್ ಜಯನಗರ್ ಕಾಂಪ್ಲೆಕ್ಸ್ಗೆ ಹೋಗೋದು. ಹೋಗ್ಬಿಟ್ಟು ಅಲ್ಲಿ ಏನಾದರೂ ಇಷ್ಟ ಆಯಿತು ಅಂದರೆ ಬೈ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗ ಸೇಫ್ಟಿಯಾಗಿ ಲಾಕ್ ಹಾಕ್ತಿದ್ದಾನೆ. ಇವತ್ತೊಂದು ತಮಾಷೆ ಏನು ಗೊತ್ತಾ? ಬಳೆ ಚುಚ್ಕೊಂಡು ಕೈಯೆಲ್ಲ ರಕ್ತ ಬಂತು, ಇಲ್ಲೆಲ್ಲ ಸಿಕ್ಕಾಪಟ್ಟೆ ರಕ್ತ ಬಂತು. ಸರಿಯಾಗಿ ಬೈದೆ. ಏನಂತ ಬೈದ ಅಂದರೆ, ದೋಸೆ ಹಾಕ್ಕೊಟ್ಟಿದ್ದೆ ತಿಂತಾ ಇದ್ದ, ನೀವು ಹಿಂಗೆಲ್ಲ ಮಾಡ್ಕೊಂಡು ನನಗೆ ದೋಸೆ ಹಾಕ್ಕೊಟ್ರೆ ಮಗನಿಗೆ ನನಗೆ ಹೆಂಗಾಗುತ್ತೆ? ಹೆಂಗಾಗುತ್ತೆ ಗೊತ್ತಾ? ನೀವೇನು ಮಾಡ್ಬೇಡಿ, ನಾನು ಹಾಕೊಟ್ಟು ತಿಂತೀನಿ, ನೀವು ಹೋಗಿ ಅಂತ ಬೈದ್ಬಿಟ್ಟ ನನ್ನ ಮಗ. ಸುಳ್ಳು 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 ಸುಳ್ಳು. ಅವ್ನು ಹಾಕೊಳಕ್ ಬಂದ, ನಾನು ಹಾಕಿಸ್ಕೊಡ್ಲಿಲ್ಲ, ನಾನೇ ಹಾಕೊಂಡು. ಹೌದು, ಬಿಲ್ಡಪ್ ರಜಾ ಆಗ್ಬಿಟ್ಟಿದೆ ನಮ್ಮ ಸಚ್ಚು. ಎಸ್ ಸ್ನೇಹಿತರೆ, ಸಿಗ್ತೀನಿ. ಫೈನಲಿ ಜಯನಗರ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಜಯನಗರ್ ಹೋಗ್ಬಿಟ್ಟು ಒಂದು ರೌಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಹಂಗೆ ಹೋಗೋದು. ನೋಡಿ, ಮತ್ತೆ ಅವರು ಚಿಕ್ಕ ಮಗ. ಸೊ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಒಂದು ರೌಂಡ್ ಹೋಗಿ ಮೈಂಡ್ ಫ್ರೆಶ್ ಮಾಡ್ಕೊಂಡು ರಿಫ್ರೆಶ್ ಆಗಿ ಬರೋದು ಅಲ್ಲ ಚಿನ್ನ? ಈಗ ಇಲ್ಲಿಂದ ಹೊರಟ್ವಿ. ಸಚ್ಚು ಮಾತು ಕೇಳಿ ಆಹಾ ಅನ್ಬೇಕು, ನಗಬೇಕು, ಅಳಬೇಕು ಗೊತ್ತಾಗಲಿಲ್ಲ. ಆ ನಂತರ ನಾನು ರೈಲ್ವೆ ಸ್ಟೇಷನ್ ರೋಡಿಂದ ಸುನಿಮಾ ಕರ್ಕೊಂಡು ಹೋದರು. ಸೊ ಇನ್ನೇನು ತಲುಪ್ತೀವಿ, ವಿಡಿಯೋನ ನೋಡಿ ಹಾಗೆ ಎಂಜಾಯ್ ಮಾಡಿ. ಅಂತೂ ಇಂತೂ ಜಯನಗರ್ ತಲುಪಿದ್ವಿ. ತಲುಪ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಮಳೆ ಅಂತೂ ಅಂತಿಂತ ಮಳೆ ಅಲ್ಲ, ಭಯಂಕರ ಮಳೆ. ಸೊ ಛತ್ರಿ ಹಿಡ್ಕೊಂಡು ನಾನು ನಮ್ಮತ್ತೆ ಪೂಜಾ ಎಲ್ಲ ನಿಂತಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ನಿಲ್ಲುತ್ತೇನೋ ಅಂತ. ಬಟ್ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸರಿ ಶಾಪಿಂಗ್ ಮಾಡ್ಕೊಳ್ಳೋಣ, ಅಷ್ಟರಲ್ಲಿ ದೀಕ್ಷಿತನಿಗೆ ಏನು ಬೇಕು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲೇ ನಾನು ಶಾಪಿಂಗ್ ಮಾಡೋಕ್ಕೆ ಅಂತ ನಿಂತ್ಕೊಂಡೆ. ಬಟ್ ಒಂದು ಥಿಂಗ್ ಸ್ನೇಹಿತರೆ, ಇಲ್ಲಿ ರೇಟ್ ಜಾಸ್ತಿ ಇವ್ರ ಹತ್ರ. ಒಳಗಡೆಗಿನ್ನ ಇವ್ರ ಹತ್ರ 150-200 ರೂಪಾಯಿ ರೇಟ್ ಜಾಸ್ತಿ ಇತ್ತು. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು, ಆದರೆ ರೇಟ್ ಅಂತೂ 100% ಜಾಸ್ತಿ. ನಂತರ ಈ ರೀತಿ ಒಂದು ಕಲರ್ ಇರುವಂತಹ ಒಂದು ಡ್ರೆಸ್ ನನ್ನ ಕಣ್ಣಿಗೆ ಬಿತ್ತು. ದೀಕ್ಷಿತ ಮಮ್ಮಿ ಚೆನ್ನಾಗಿದೆ ನೋಡಿ ಅಂತ ಹೇಳಿದ್ಲು. ಸೊ ಏನಪ್ಪ ಅಂದರೆ ಮೇಲ್ಗಡೆ ಬಂದು ಲೈಕ್ ಬ್ಲೌಸ್ ಥರ ಇರುತ್ತೆ, ಕ್ರಾಪ್ ಟಾಪ್ ಥರ. ಆನಂತರ ಕೆಳಗಡೆ ಬಂದು ಸ್ಕರ್ಟ್ ಇರುತ್ತೆ, ಅದ್ರ ಮೇಲ್ಗಡೆ ಒಂದು ವೇಸ್ಟ್ ಕೋಟ್ ಇರುತ್ತೆ, ಚೆನ್ನಾಗಿದೆ. ದೀಕ್ಷಿತನಿಗೆ ಮಧ್ಯ ಸ್ಲಿಟ್ ಇರೋವಂಥ ಡ್ರೆಸ್ ಬೇಕು ಅಂತಿದ್ಲು. ತುಂಬ ಚೆನ್ನಾಗಿರುತ್ತೆ ಮಮ್ಮಿ, ಕೆಳಗಡೆಯಿಂದ ಅಂದರೆ ಲೈಕ್ ಪ್ಯಾಂಟ್ ಕಟ್ತೀವಿ ನೋಡಿ, ಅಲ್ಲಿವರೆಗೂ ಸ್ಲಿಟ್ ಇರುತ್ತೆ, ಆ ಥರ ಬೇಕು ನನಗೆ, ಆ ಥರದ್ದೊಂದು ಪ್ಯಾಟ್ರನ್ ಇಲ್ಲ ಅಂತಿದ್ಲು. ಆಮೇಲೆ ಇದನ್ನು ಓಕೆ ಅಂತ ಅಂದ್ಲು. ಸೊ ಓಕೆ ಅಂತ ಅಂದಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಇದು ಬಂದು ಐ ಥಿಂಕ್ 850 950 ಕೊಟ್ವಿ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವ್ರ ಹತ್ರ ಸ್ವಲ್ಪ ರೇಟ್ ಜಾಸ್ತಿ, ನೀವು ಒಳಗಡೆ ಹೋದರೆ ಇನ್ನೂ ಕಡಿಮೆಯಾಗಿ ಸಿಗುತ್ತೆ. ಈವನ್ ಇನ್ನೊಂದು ಏನಪ್ಪ ಅಂದರೆ ನಾವು ರೆಡಿಮೇಡ್ ತೊಗೊಳ್ಳೋದೇ ಬೆಸ್ಟು. ಸ್ಟಿಚಿಂಗ್ ಕೊಟ್ಟರು ಕೂಡ ಅರೌಂಡ್ ನಮಗೆ 450 to 500 ರೂಪೀಸ್ ಆಗುತ್ತೆ. ಸ್ಕರ್ಟ್ ಮತ್ತು ಟಾಪ್ ಎರಡರಿಂದ ಸೇರಿ 1050 ಏನೋ ಕೊಡ್ತೀವಿ. ಅದ್ರ ಬದಲು ಈ ರೀತಿ ತೆಗೆದುಕೊಳ್ಳೋದು ಬೆಸ್ಟ್ ಅಂತ ಅನ್ನಿಸ್ತು. ನೀವು ಡೆಫಿನೆಟ್ಲಿ ನೀವು ಬಾರ್ಗೇನ್ ಮಾಡೋದ್ರಲ್ಲಿ ಚೆನ್ನಾಗಿ ಪಳಗಿರಬೇಕು, ಹಂಗಿದ್ರೆ ಮಾತ್ರ ಹೋಗಿ ಬಾರ್ಗೇನ್ ಮಾಡಬೇಕು. ಇಲ್ಲ ಅಂದರೆ ಇವ್ರ ಹತ್ರ ಬಾರ್ಗೇನ್ ಮಾಡೋದು ತುಂಬಾ ಕಷ್ಟ. ನಿಜವಾಗ್ಲೂ ಸ್ವಲ್ಪ ರೇಟ್ ಇಲ್ಲಿ ಜಾಸ್ತಿ. ನೀವು ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಅದಕ್ಕಿಂತ ಇನ್ನೂ 150-200 ರೂಪಾಯಿ ತನಕ ಕಡಿಮೆ ಇರುತ್ತೆ ರೇಟು. ಆನಂತರ ಇದೊಂದು ಕಲರ್ ಡ್ರೆಸ್ ಏನು ನೋಡ್ತಿದ್ದೀರಾ, ಇದು ಕೂಡ ತುಂಬ ಚೆನ್ನಾಗಿತ್ತು, ಇದು ಕೂಡ ರೀಸನಬಲ್ ರೇಟು. ಆನಂತರ ಇದು ಕೂಡ ಆ್ಯಸ್ ವೆಲ್ ಆ್ಯಸ್ ತುಂಬ ಚೆನ್ನಾಗಿದೆ. ಸೇಮ್ ಪ್ಯಾಟರ್ನಲ್ಲಿ ವಿಟ್ಟಲ್ ಬ್ರ್ಯಾಂಡ್ದು ನನ್ನ ಹತ್ರ ಒಂದು ಡ್ರೆಸ್ ಇತ್ತು, 4800 ಚಿಲ್ಲರೇನೋ. ಅವಾಗ ತೊಗೊಂಡಿದ್ದು ಲೈಕ್ 4 to 5 years ಬ್ಯಾಕು, ತುಂಬ ಚೆನ್ನಾಗಿತ್ತು. ಆನಂತರ ಇದೊಂದು ಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿದ್ವಿ, ಅದೊಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ವಿ. ಸುಮಾರು ಬಟ್ಟೆಯನ್ನು ಪರ್ಚೇಸ್ ಮಾಡಿದೆ. ಇದು ವೈಟ್ ಕಲರ್ಗೆ ನಿರ್ಮಾ ಹಾಕ್ಬಿಟ್ಟು ವಾಶ್ ಮಾಡಿರೋ ಹಂಗಿರುತ್ತೆ ಕಲರ್. ನಂತರ ಇಲ್ಲಿ 2 ಟಾಪನ್ನು ತೆಗೆದುಕೊಂಡು ಸ್ವಲ್ಪ ಒಳಗಡೆ ಹೋದ್ವಿ. ಸೊ ದೀಕ್ಷಿತಾ ಸ್ಪೆಗೆಟಿ ಬೇಕು ಅಂದ್ಲು, ಸ್ಪೆಗೆಟಿ ಕೊಡಿಸ್ದೆ. ಆನಂತರ ಇನ್ನರ್ಸ್ ಬೇಕು ಅಂದ್ಲು, ಇನ್ನರ್ಸನ್ನು ಕೊಡಿಸ್ದೆ. ಸೂರತ್ತಲ್ಲಿ ಓನ್ಲಿ 62 ರೂಪೀಸ್ ಇನ್ನರ್ಸು, ಬಟ್ ಇಲ್ಲಿ 250 ರೂಪೀಸ್ ಸೇಮ್ ಇನ್ನರ್ಸು.
ತುಂಬ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಬಿಕಾಸ್ ನಾನು ತಂದಿದ್ದು ಹೋಲ್ಸೇಲಲ್ಲಿ, ಲೈಕ್ ಬಲ್ಕಾಗಿ ತೊಗೊಂಡು ಬಂದಿದ್ದೆ, 50-60 ಪೀಸ್ ಆ ಥರ ತೊಗೊಂಡು ಬಂದಿದ್ದೆ. ಇಲ್ಲಾಂದರೆ ಸಿಂಗಲ್ ಪೀಸ್ ಆದ್ರೂ 250 ರೂಪಾಯಿ ಅಂದರೆ ಅಜಗಜಾಂತರ ವ್ಯತ್ಯಾಸ, ಅದಂತೂ ನಿಜ. ಪರ್ಸ್ಗಳು ಬೇಕು ಅಂದರೂ ಕೂಡ ನಿಮಗೆ ಪರ್ಸ್ಗಳಿಲ್ಲ ಅವೈಲೇಬಲ್ ಇದೆ, ಸ್ಕ್ರೀನ್ಗಳು ಅವೈಲೇಬಲ್ ಇದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನೀವು ಡೆಫಿನೆಟ್ಲಿ ನೀವು ಬಂದು ಬೈ ಮಾಡ್ಬೋದು. ಸ್ಟ್ರೀಟ್ ಶಾಪಿಂಗ್ ಅಂದರೆ ತುಂಬ ಬೆಸ್ಟ್ ಅಂದರೆ ಜಯನಗರ್ 4th ಬ್ಲಾಕ್ ಅಂತ ಹೇಳ್ಬೋದು. ಮಲ್ಲೇಶ್ವರಂಗಿನ್ನ ಇಲ್ಲಿ ಚೆನ್ನಾಗಿರೋದು ಸಿಗುತ್ತೆ ನಿಮಗೆ. ನಂತರ ಇಲ್ಲಿ ಒಳಗಡೆ ಹೋದ್ವಿ ನಾನು ನಮ್ಮ ಅತ್ತೆ ಎಲ್ಲನೂ. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸು ಈ ರೀತಿ ಇದೆ ಅಲ್ವಾ ಅಂಗಡಿ. ಇದ್ರ ಒಳಗಡೆ ಹೋದರೆ ನಿಮಗೆ ಭಯಂಕರ ಕಲೆಕ್ಷನ್ಸ್ ಇದೆ. ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಸ್ನೇಹಿತರೆ ನೀವು ನೋಡ್ತಾನೇ ಇರ್ತೀರಾ, ಅಷ್ಟೊಂದು ಕಲೆಕ್ಷನ್ಸ್ ಇದೆ. ಲೈಕ್ ಮೋರ್ ದೆನ್ ಒಂದು 500-600 ಕಲೆಕ್ಷನ್ಸ್, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ಆಯಿತಾ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಡ್ರೆಸ್ಸಸ್ಸು, ಅನಾರ್ಕಲಿ ಇದೆ, ಕ್ರಾಪ್ ಟಾಪ್ ಇದೆ, ವೆಸ್ಟರ್ನ್ ಇದೆ, A to Z ನಿಮಗೆ ಇಲ್ಲಿ ಸಿಗುತ್ತೆ. ಈವನ್ ಕೆಲವೊಂದು ಬ್ರ್ಯಾಂಡ್ಸ್ ರಿಜೆಕ್ಟೆಡ್ ಪ್ರಾಡಕ್ಟು ಕೂಡ ಇಲ್ಲಿ ಸಿಗುತ್ತೆ. ಆನಂತರ HM, ಝಾರಾ ಈ ಥರ ಬ್ರ್ಯಾಂಡ್ಸು ಕೂಡ ನಿಮಗೆ ಕಟ್ ಮಾಡಿ ಟ್ಯಾಗನ್ನು, ಅಂದರೆ ಹಿಂದೆ ಇದಿರುತ್ತಲ್ಲ ಟ್ಯಾಗು, ಅದನ್ನು ಕಟ್ ಮಾಡಿಬಿಟ್ಟು ಕೂಡ ಇಲ್ಲಿ ಹಾಕಿರ್ತಾರೆ. ಇಲ್ಲೇನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ದೀಕ್ಷಿತನಿಗೆ ತುಂಬಾ ಇಷ್ಟ ಆಯಿತು. ಇದು ತೊಗೊಳ್ಳೋಣಮ್ಮ ಅಂತ ಅಂತಿದ್ಲು, ಈ ಮಗಳೇ ಅಂತ ಅಂದೆ. ಆಮೇಲೆ ಕೆಲವೊಂದು ಏನು ಮ್ಯಾಕ್ಸ್ ಆಗಿರ್ಬೋದು, ಮತ್ತು ತುಂಬ ಬ್ರ್ಯಾಂಡ್ಸ್ ಇದೆಲ್ಲ ಸ್ನೇಹಿತರೆ, ಆವಾಜ್ ಆಗಿರ್ಬೋದು, ಈ ರೀತಿ ಬ್ರ್ಯಾಂಡ್ಸ್ದು ಕೆಲವೊಂದು ಹೈಯರ್ ಆ್ಯಂಡ್ ಬ್ರ್ಯಾಂಡ್ಸ್ದು ಏನು ಮಾಡ್ತಾರೆ ಅವರಲ್ಲಿ ಆ ಥರ ಬ್ರ್ಯಾಂಡ್ಸ್ದೆಲ್ಲ ಕಟ್ ಮಾಡಿಬಿಡ್ತಾರೆ ಟ್ಯಾಗ್ನ ಆಯಿತಾ. ಕಟ್ ಮಾಡಿಬಿಟ್ಟು ಇಲ್ಲಿ ಸೇಲ್ ಮಾಡ್ತಾರೆ. ಏನಾಗಿರುತ್ತೆ ಅಂದರೆ ಬಟ್ಟೆ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇರುತ್ತೆ, ಕೆಲವೊಂದೆಲ್ಲೋ ಒಂದು ಮೈನರ್ ಡ್ಯಾಮೇಜ್ ಇದ್ದರೂ ಕೂಡ ಅದನ್ನು ರಿಜೆಕ್ಟೆಡ್ ಮಾಲಾಗಿ ಕಳಿಸ್ಬಿಟ್ಟಿರ್ತಾರೆ. ಸೊ ಅಂಥ ಟೈಮ್ನಲ್ಲಿ ನೀವು ಬೈ ಮಾಡಿದ್ರೆ ತುಂಬ ವರ್ತ್ ಅಂತ ಅನಿಸುತ್ತೆ. ಅವರು ಏನು ಸುಮ್ಮನೆ ಹಾಗೆ ಇದು ಮಾಡಿರಲ್ಲ, ಅವರು ಕೂಡ ಅದನ್ನು ಸ್ವಲ್ಪ ಏನು ಮೈನರ್ ಡ್ಯಾಮೇಜಸ್ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಿರ್ತಾರೆ. ನಂತರ ನಾನು ಇಲ್ಲಿ ಸುಮಾರು 6-7 ಬಟ್ಟೆಯನ್ನು ಪರ್ಚೇಸ್ ಮಾಡಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ ಯಾವೆಲ್ಲ ಬಟ್ಟೆ ಪರ್ಚೇಸ್ ಮಾಡಿದೆ ಅಂತ. ನಿಜವಾಗ್ಲೂ ವರ್ತ್ ಇದೆ ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿತ್ತು. ಸೊ ಇದು ಡ್ರೆಸ್ಸಸ್ ಎಲ್ಲ ತೋರಿಸ್ತಿದ್ರು ಅವರು, ವೆರೈಟೀಸ್ ಆಫ್ ಡ್ರೆಸ್ಸಸನ್ನು ತೋರಿಸಿದ್ರು, ಖಾದಿ ಡ್ರೆಸ್ಸಸ್ ತೋರಿಸಿದ್ರು, ತುಂಬ ಬಟ್ಟೆಗಳನ್ನು ತೋರಿಸಿದ್ರು ಸ್ನೇಹಿತರೆ. ನಾನು ಸುಮಾರು ಬಟ್ಟೆಯನ್ನು ತೆಗೆದುಕೊಂಡೆ, ಐ ಥಿಂಕ್ 6-7 ನಂಗೆ ನೆನಪಿಲ್ಲ ಸರಿಗೆ. ಆಮೇಲೆ ಎಲ್ಲವೂ ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಚೆನ್ನಾಗೂ ಇತ್ತು. ನೋಡಿ ಇದೊಂದು ಡ್ರೆಸ್ ಇದೆ ನೋಡಿ, ಆ ಡ್ರೆಸ್ಸು ಮತ್ತು ಇದೊಂದು ತೋರಿಸ್ದೆ. ನಾನು ಮುಂದಿನ ಸಂಚಿಕೆಗಳಲ್ಲಿ ಯಾವೆಲ್ಲ ತೆಗೆದುಕೊಂಡೆ ಅಂತ ತೋರಿಸ್ತೀನಿ. ಸ್ನೇಹಿತರೆ ನನಗೆ ಟೈಮ್ ತುಂಬ ಕಡಿಮೆ ಇತ್ತು. ನಾವು ಆದರೂ 4 ಗಂಟೆಗೆ ಬಿಟ್ಟರು ನಾವು ಹೋಗೋದು ಲೇಟ್ ಆಯಿತು, 5 ಗಂಟೆ ಆಯಿತು. ಬಟ್ ಆದರೆ ಮಳೆ ಬಂತು, ಸೊ ಹಾಗಾಗಿ ನಾವು ಬೇಗನೆ ಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಲಿಲ್ಲ. ಡೆಫಿನೆಟ್ಲಿ ಇನ್ನೊಮ್ಮೆ ಬಂದು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ಆವಾಗ ನಿಮಗೆ ಖಂಡಿತ ಎಲ್ಲ ಫುಲ್ಲು ಜಯನಗರ್ 4th ಬ್ಲಾಕನ್ನು ತೋರಿಸ್ತೀನಿ. ಒಂದಕ್ಕಿಂತ ಒಂದು ಬಟ್ಟೆ ಅಂಗಡಿಗಳನ್ನ ತೋರಿಸ್ತೀನಿ. ಒಳಗಡೆ ಹೋದರೆ ನಿಮಗೆ ಹಣ್ಣು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ದೇವ್ರಿಗೆ ಬೇಕಾಗಿರುವಂತಹ, ದೇವ್ರ ಮನೆಗೆ ಬೇಕಾಗಿರುವಂಥ ಸಾಮಗ್ರಿಗಳಾಗಿರ್ಬೋದು, ಧೂಪ A to Z ಸಿಗುತ್ತೆ ಸ್ನೇಹಿತರೆ. ನಿಮಗೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಡೆಫಿನೆಟ್ಲಿ ಒಮ್ಮೆ ನೀವು ವಿಸಿಟ್ ಮಾಡಿ ಆಯಿತಾ. ಯಾರೆಲ್ಲ ಸ್ಟ್ರೀಟ್ ಶಾಪಿಂಗ್ ಇಷ್ಟಪಡ್ತೀರಾ ಅವರೆಲ್ಲ ನಂಗೆ ಕಾಮೆಂಟ್ ಮಾಡಿ. ಈವನ್ ಐ ಲವ್ ಸ್ಟ್ರೀಟ್ ಶಾಪಿಂಗ್, ಈವನ್ ಐ ಲವ್ ವಿಂಡೋ ಶಾಪಿಂಗ್. ನಂಗೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ಆ ಕಲರ್ ನೋಡ್ತಿದ್ರೆ ಕಣ್ಣಿಗೇನೋ ಒಂಥರ ಸಂತೋಷ. ಎಸ್ಪೆಷಲಿ ನನಗೆ ಗಿಡಗಳ ಹತ್ರ ಹೋಗಿದ್ರೆ ಹೇಗೆ ಸಂತೋಷ ಸಿಗುತ್ತೋ ಅದೇ ಥರ ಇಲ್ಲೂ ಅಷ್ಟೇ ಕಲರ್ ಬಟ್ಟೆಗಳು ನೋಡಿದ್ರೆ ಸಂತೋಷ ಸಿಗುತ್ತೆ. ಇಲ್ಲೂ ಅಷ್ಟೇ ಸ್ನೇಹಿತರೆ, ಶಿಫಾನ್, ಜಾರ್ಜೆಟ್, ವೆರೈಟೀಸ್ ಆಫ್ ಡ್ರೆಸ್ಸಸ್ ಅಂತೂ ಇತ್ತು. ಬಟ್ ಎಲ್ಲನೂ ಚೆನ್ನಾಗಿತ್ತು. ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ ಸ್ನೇಹಿತರೆ, ನೀವು ಆನ್ಲೈನಲ್ಲಿ ಬೈ ಮಾಡ್ತೀನಿ ಅಂದರೆ ಇದೇ ಥರ ಡ್ರೆಸ್ಸಸ್ಸು ನಿಮಗೆ ಮೋರ್ ದೆನ್ 1500-1000 ರೂಪೀಸ್ ಮೇಲೇ ಇದೆ. ಬಟ್ ಜಯನಗರ್ 4th ಬ್ಲಾಕಲ್ಲಿ ಕಡಿಮೆ ಇದೆ ರೇಟು. ನಾನೇನು ಪರ್ಟಿಕ್ಯುಲರ್ಲಿ ಒಂದು ಅಂಗಡಿ ಅಂತ ಹೇಳ್ತಿಲ್ಲ, ಇಲ್ಲಿ ಹೋಲ್ಸೇಲ್ 4th ಬ್ಲಾಕಲ್ಲಿ ನೀವು ಯಾವ ಅಂಗಡಿಗಾದರೂ ಹೋಗ್ರಿ, ಇಲ್ಲಿ ಬಾರ್ಗೇನ್ ಮಾಡಿ ತೆಗೆದುಕೊಳ್ಳಿ. ಆನ್ಲೈನ್ ಕಂಪೇರ್ ಮಾಡೋದಕ್ಕೂ ಇಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಅಂತ 100% ನಾನು ಗ್ಯಾರಂಟಿ. ಯಾಕಂದರೆ ನಾನು ಆನ್ಲೈನಲ್ಲಿ ತುಂಬ ಬೈ ಮಾಡ್ತೀನಿ, ನಿಮಗೆಲ್ಲ ಗೊತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ವಾಲಿಟಿ ವೈಸು ಅಷ್ಟೇ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ನೋಡಿ ದೀಕ್ಷಾ ಇಟ್ಕೊಂಡಿದ್ದಾಳಲ್ಲ, ಈ ಟಾಪು ಅಷ್ಟೇ ಜಸ್ಟ್ 250-300 ರೂಪೀಸ್ ಅಷ್ಟೇ. ವೆಸ್ಟರ್ನ್ ಔಟ್ಫಿಟ್ಸ್ಗೆ ನೀವು ಟೀ ಶರ್ಟ್ ಹಾಕ್ತೀನಿ ಆ ರೀತಿ ಏನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಬಂದು ಬೈ ಮಾಡ್ಬೋದು. ಪರ್ಪಲ್ ಕಲರ್ ನೋಡಿ, ನಾನು ಅಲ್ಲಿ ಅಬ್ಸರ್ವೇ ಮಾಡಲಿಲ್ಲ, ಇವಾಗ ಕಾಣಿಸ್ತಿದೆ. ಇದು ಚೆನ್ನಾಗಿದೆ, ನನ್ನ ಫೇವ್ರೇಟ್ ಕಲರ್, ನಂಗೆ ತುಂಬಾ ಇಷ್ಟ ಪರ್ಪಲ್ ಕಲರು. ತೊಗೋಬೋದಿತ್ತು ಅಂತ ಇವಾಗ ಅನ್ನಿಸ್ತಿದೆ. ನಾನು ನೋಡಿದರೆ ಅಲ್ಲೇ ತೊಗೊಳ್ತಿದ್ದೆ, ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬೈ ಮಾಡಿದ್ರಾಯಿತು. ಬಟ್ ನಾವು ತುಂಬ ಅಂಗಡಿ ಸುತ್ತಲಿಕ್ಕಾಗಲಿಲ್ಲ, ಬರೀ 3 ಅಂಗಡಿ. ಆ ನಂತರ ಇಲ್ಲಿಂದ ಡೈರೆಕ್ಟು ನಾವು ಈಚೆ ಬಂದುಬಿಟ್ಟು ಟೋಪಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ಇಲ್ಲಿ ನೀವು ನೋಡೋದಾದರೆ ಮಕ್ಕಳದು ಈಚೆ ಬಟ್ಟೆ ಅಂಗಡಿಗಳಿದ್ದಾವೆ, ಅಲ್ಲಿ ನೀವು 150 ರೂಪಾಯಿ 80 ರೂಪಾಯಿ ಅಂತ ಹೇಳ್ತಾರೆ ಮಕ್ಕಳು ಬಟ್ಟೆ. ಬಟ್ ಬಾರ್ಗೇನ್ ಮಾಡಿ ತೆಗೆದುಕೊಳ್ಳಿ. ಇಲ್ಲೆಲ್ಲ ಮಕ್ಕಳು ಬಟ್ಟೆನ ಬಾರ್ಗೇನ್ ಮಾಡಲಿಕ್ಕೆ ಕೊಡೋದಿಲ್ಲ ಇವರು.
ಏನಕ್ಕೆ ಅಂತ ಗೊತ್ತಿಲ್ಲ, ಅವ್ರು ಮಕ್ಕಳು ಬಟ್ಟೆ ಬಾರ್ಗೇನ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಮಕ್ಕಳು ಬಟ್ಟೆ ಬಾರ್ಗೇನ್ ಮಾಡ್ತೀನಿ ಅಂತಂದರೆ 150 ರೂಪಾಯಿಂದ ಹಾರ್ಡ್ಲಿ ನೀವು 100-110 ರೂಪಾಯಿ ಕೊಡ್ಬೋದಷ್ಟೇ. ಅದ್ರ ಮೇಲೆ ಕೊಟ್ಟರೆ ಅದು ವೇಸ್ಟ್ ಅಂತಲೇ ಹೇಳ್ಬೋದು, ಯಾಕಂದರೆ ದುಡ್ಡು ಜಾಸ್ತಿ ಆಯಿತು ಅಂತ ಅರ್ಥ. ಸೊ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇತ್ತು, ಅದನ್ನು ಹಾಗೆ ನಾನು ಜಸ್ಟ್ ಶೂಟ್ ಮಾಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ. ಬಟ್ ಡೆಫಿನೆಟ್ಲಿ ಸ್ನೇಹಿತರೆ, ನಾನು ಪ್ರಾಮಿಸ್ ಮಾಡ್ತೀನಿ ಮತ್ತೊಮ್ಮೆ ನಿಮಗೆ ಫುಲ್ ಕಂಪ್ಲೀಟ್ ಜಯನಗರ್ 4th ಬ್ಲಾಕನ್ನು ನಾನು ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ 100%. ಬಟ್ ಸಾರಿ, ಈ ಟೈಮಲ್ಲಿ ಮಳೆ ಬಂತು, ಏನೂ ಮಾಡೋಕ್ಕಾಗಲ್ಲ, ಮತ್ತು ಕತ್ಲೆ ಬೇರೆ ಆಗೋಯ್ತು ಮಳೆ ಇರೋ ಕಾರಣ. ಹಾಗಾಗಿ ನಾನು ವೀಡಿಯೋಸ್ ಜಾಸ್ತಿ ಶೂಟ್ ಮಾಡಲಿಕ್ಕಾಗಲಿಲ್ಲ. ಮತ್ತು ಇಲ್ಲಿ ಬ್ಲೌಸಸ್ ಅಂತೂ ನಿಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ, ಡಿಸೈನರ್ ವೇರ್ ಬ್ಲೌಸು ಸಿಗುತ್ತೆ, ಎಲ್ಲ ತರಹದ ಬ್ಲೌಸಸ್ ನಿಮಗೆ ಅವೈಲೇಬಲ್ ಇದೆ. ಸೊ ದೀಕ್ಷಾ ಶೂಟ್ ಮಾಡ್ತಿದ್ದಾಳೆ, ದೀಕ್ಷಾ ಮತ್ತು ಪೂಜಾ ಇಬ್ಬರು ಸೇರಿಕೊಂಡು. ನಂತರ ಇಲ್ಲಿ ಮಕ್ಕಳು ಬಟ್ಟೆ ಏನು ನೋಡ್ತಿದ್ದೀರಾ, ಇದೆಲ್ಲ 250-300 ರೇಂಜಲ್ಲಿದೆ. 100% ನೀವು ಬೈ ಮಾಡ್ಬೋದು, ಯಾಕಂದರೆ ವ್ಯಾಲ್ಯೂ ಫಾರ್ ಮನಿ. ಅದೇ ನೀವು ಆನ್ಲೈನಲ್ಲಿ ಬೈ ಮಾಡ್ತೀನಿ ಅಂದರೆ ಇನ್ನೂ ಕಾಸ್ಟ್ಲಿ ಇರುತ್ತೆ. ಸೊ ಜಸ್ಟ್ ನಿಮಗೆ ಹಾಗೆ ಒಂದು ಒಳಗಡೆ ಒಂದು ಸ್ಮಾಲ್ ಇಣುಕುವನ್ನು ನೋಡ್ಕೊಂಡು ಬರೆಯೋರಂತ ಎಣಿಕೊಂಡು. ನಂತರ ಇಲ್ಲಿ ಡ್ರೆಸ್ಸಸ್ ನೋಡಿ, ಹೊರಗಡೆಗಿನ್ನ ಒಳಗಡೆ ಇನ್ನೂ ವೆರೈಟೀಸ್ ಆಫ್ ಬಟ್ಟೆಗಳನ್ನ ನೀವು ಇಲ್ಲಿ ನೋಡ್ಬೋದು. ಆನಂತರ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕಲೆಕ್ಷನ್ನು ಸ್ನೇಹಿತರೆ ನಿಮಗೆ ಸಿಕ್ಕೇ ಸಿಗುತ್ತೆ ಇಲ್ಲಿ. ಡೆಫಿನೆಟ್ಲಿ ಸ್ನೇಹಿತರೆ, ನೀವೇನಾದರೂ ಬೈ ಮಾಡಬೇಕು ಬಟ್ಟೆಗಳನ್ನ, ಬ್ಯಾಗ್ನ ಅಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಹೋಗ್ಬೋದು. ಆನಂತರ ಅಲ್ಲಿಂದ ದೀಕ್ಷಿತನಿಗೆ ನಾನು ಮುಂಜಾನೆ ಪ್ರಾಮಿಸ್ ಮಾಡಿದಾಗೆ ನಂದಿನ್ ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸೊ ನಂದಿನ್ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಫಸ್ಟು ನನ್ನ ಮಗ ಬರೋದನ್ನು ವೆಯ್ಟ್ ಮಾಡ್ತಿದ್ವಿ, ಕುಶಲ್ಗೋಸ್ಕರ ಕಾಯ್ತಾ ಇದ್ವಿ. ಕುಶಲ್ ಬಂದ. ಸೊ ಆ ನಂತರ ಏನೆಲ್ಲ ಆಯಿತು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಮಾಡ್ತೀರಿ, ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದು ಕೂಡ ನಾನು ಇನ್ಫಾರ್ಮ್ ಮಾಡ್ತೀನಿ.